ಮೈಸೂರು ಜಿಲ್ಲಾ ಆಸ್ಪತ್ರೆಗೆ ನಾವು ಮತ್ತು ನಮ್ಮ ಮಾಜಿ ಶಾಸಕರು ಹಾಗೂ ನಗರ ಅಧ್ಯಕ್ಷರು ಶ್ರೀ ನಾಗೇಂದ್ರ ಅವರು ಇಲ್ಲಿ ನಮ್ಮ ಸ್ಥಳೀಯ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತರು ಮತ್ತು ನಮ್ಮ ಇಲ್ಲಿ ಎಲ್ಲ ವೈದ್ಯರು ಹಾಗೂ ನರ್ಸ್ಗಳನ್ನು ಕೂಡ ಇವತ್ತು ಭೇಟಿ ಮಾಡಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಡೆಂಗ್ಯೂ ಪ್ರಕರಣ ಏನಿದೆ ಅದು ಹೆಚ್ಚಾಗ್ತಾ ಇದೆ ಇಡೀ ರಾಜ್ಯದಲ್ಲಿ. ಆ ನಿಟ್ಟಿನಲ್ಲಿ ಇವರೆಲ್ಲರೂ ಇಲ್ಲಿ ಏನೇನು ಕ್ರಮಗಳು ತಗೋತಾ ಇದ್ದಾರೆ, ಯಾವ ರೀತಿ ಚಿಕಿತ್ಸೆಯನ್ನು ಮಾಡ್ತಾ ಇದ್ದಾರೆ ಅದೆಲ್ಲನೂ ನೋಡೋಕ್ಕೆ ಬಂದಿದ್ದೀವಿ. ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಮೈಸೂರಲ್ಲೇ ವೇಗವಾಗಿ ಆಗ್ತಾ ಇರುವಂಥದ್ದು ನಮ್ಮ ಮೈಸೂರಲ್ಲೇ ಅಂತಲೂ ಕೂಡ ಮಾಹಿತಿ ತಿಳಿಸಿರೋದು ಕಾರಣ ನಮ್ಮ ವೈದ್ಯರು ಮತ್ತು ಇಲ್ಲಿ ನರ್ಸು ಒಳ್ಳೆ ಕೆಲಸ ಮಾಡ್ತಾ ಇರೋದು. ಸೊ ಅದಕ್ಕಾಗಿ ಇಂಥ ಒಳ್ಳೆ ಕೆಲಸ ಮಾಡ್ತಿರೋ ಕಾರಣಕ್ಕಾಗಿ ನಾವು ಕೂಡ ನಮ್ಮ ಕಡೆಯಿಂದ ಏನೇನು ಕ್ರಮಗಳು ತೊಗೋಬೇಕಂತಲೂ ಕೂಡ ಅವರಲ್ಲಿ ಮಾಹಿತಿಯನ್ನು ತೊಗೊಂಡಿದ್ದೀವಿ. ನಮ್ಮ MCC ಮತ್ತು ಅನೇಕ ಏನೇನು ನಗರದ ಒಂದು ಸ್ವಚ್ಛತೆಗಾಗಿ ಇರ್ಬೋದು, ಮತ್ತು ಈ ಲಾರ್ವಾ ಇದೇನಿದೆ ಅದನ್ನ ಕ್ಲೀನಪ್ ಮಾಡೋಕ್ಕೆ, ಮತ್ತು ಈ ಲಾರ್ವಾ ಹಾಟ್ಸ್ಪಾಟ್ಸು ಏನೇನು ವಾಟರ್ ಎಲ್ಲೆಲ್ಲಿ ಕಲೆಕ್ಟ್ ಆಗಿರುತ್ತೆ, ಸಂಗ್ರಹವನ್ನು ಆಗಿರುವಂಥದ್ದು ಜಾಗದಲ್ಲಿ ನೀರು ಅದೆಲ್ಲನೂ ನಾವು ಆದಷ್ಟು ಕಮ್ಮಿ ಮಾಡಬೇಕು ಅಂತಲೂ ಕೂಡ ಒಂದು ಕ್ರಮ ತಗೋಬೇಕು, ಒಂದು ಸೂಚನೆ ಕೊಡಬೇಕು ಅಂತಲೂ ಹೇಳಿದ್ದಾರೆ. ಎಲ್ಲ ಕ್ರಮಗಳನ್ನು ತಗೊಳ್ತಾ ನಾವು ಕೂಡ ಅಲ್ಲಿ ಸಲಹೆಯನ್ನು ಕೊಡ್ತೀವಿ. ಸಭೆ ಮಾಡ್ತೀರಾ ಅಧಿಕಾರಿಗಳ ವೈದ್ಯಾಧಿಕಾರಿಗಳ ಸಭೆ ಮಾಡಬೇಕಂತಲೂ ಕೂಡ ಒಂದು ಯೋಜನೆ ಇದೆ. ನಮ್ಮ ಸ್ಥಳೀಯ ಎಲ್ಲ ಮುಖಂಡರ ಜೊತೆಗೆ ಚರ್ಚೆ ಮಾಡಿ ಅದನ್ನು ತೀರ್ಮಾನ ತಗೋತೀವಿ. ಸರ್, ಈ ಆಸ್ಪತ್ರೆಗೆ 5 ಜಿಲ್ಲೆಗಳಿಂದ ಪೇಷಂಟ್ಸ್ ಜಾಸ್ತಿ ಇದ್ದಾರೆ. ಬೇಸಿಕ್ ಫೆಸಿಲಿಟೀಸ್ ಸ್ವಲ್ಪ ಕಡಿಮೆ ಇದೆ. ಅದಕ್ಕೆ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಮಾಡಬೇಕು ಅನ್ನೋದು. ಇನ್ನೊಂದು ಸತಿ ಅವ್ರ ಜೊತೆ ಕೂತ್ಕೊಂಡು ಪರಿಶೀಲನೆ ಮಾಡ್ತೀನಿ. ಆಗಲೇ ಅವರು ಹೇಳಿದ್ದಾರೆ, ನಮ್ಮ ಡಯಾಲಿಸಿಸ್, OPD ಅನೇಕ ಒಂದು ವಿಭಾಗಗಳನ್ನು ನೋಡಿದ್ದೀವಿ. ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದ ನಂತರ ನಾವು ಏನೇನು ಡಿಮಾಂಡ್ ಇದೆ ಅದನ್ನ ನಾವು ನೋಡೋಣ. ಸರ್, ಈಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರೋದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ 50-50 ಅನುಪಾತದಲ್ಲಿ ನಿವೇಶನ ಹಂಚಿಕೆ ವಿಚಾರಕ್ಕೆ ಸಾಕಷ್ಟು ಅವ್ಯವಹಾರ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ CBIಗೆ ವಹಿಸಿ ಅನ್ನುವಂಥ ವಿಚಾರಗಳನ್ನು BJP ಮಾಡ್ತಾ ಇದ್ದಾರೆ. ನೀವು ಈ ಒಂದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಾನಾಗಲೇ ಹೇಳಿದ್ದೀನಿ, ಇದು CBIಗೆ ಒಪ್ಪಿಸಬೇಕು ಅಂತ. ಕಾರಣ ಇದು ಭಾಳ ಗಂಭೀರವಾದದ್ದು ಮತ್ತು ಇಲ್ಲಿ ಬೇಕಾದಷ್ಟು ಮುಖ್ಯಸ್ಥರ ಒಂದು ಹೆಸರು ಇದರಲ್ಲಿ ಬಂದಿರೋ ಕಾರಣಕ್ಕಾಗಿ ಇನ್ನೊಂದು ಫೇರ್ ಆಗಿ ಯಾವುದೇ ಒಂದು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕಾಗಿರೋದು ಭಾಳ ಮುಖ್ಯ. ಸೊ ಈ ನಿಟ್ಟಿನಲ್ಲಿ ಅವರು ಮುಂದುವರಿಬೇಕಾಗಿ ಅಂತ ನಾವು ಕೂಡ ಬೇಡಿಕೆಯನ್ನು ಮಾಡಿದ್ದೀವಿ. ಮೂಡಾಗೆ ಈ ಒಂದು ಸಮಿತಿ ಸದಸ್ಯರನ್ನು ನೇಮಕ ಮಾಡುವಂಥ ಸಂದರ್ಭದಲ್ಲಿ ಶಾಸಕರುಗಳನ್ನು ಇಲ್ಲದೇ ಕಡಿಮೆ ಮಾಡುವಂಥ ಕೆಲಸಕ್ಕೆ ಒಂದು ಶಿಫಾರಸನ್ನು ಮಾಡಬೇಕು ಅಂತ ಒತ್ತಾಯ ಕೇಳಿಬರ್ತೀವಿ. ಅದೇ ರೀತಿ ಒಂದು ಒತ್ತಾಯ ನಂಗೆ ಬಂದಿಲ್ಲ, ಆದರೆ ನಾನು ಅನುಭವಿಸಿರುವಂಥದ್ದು ಈ ಮೂಡಲ್ಲಿ ಏನೇನು ನಡೀತಾ ಇರೋದು ಮತ್ತು ಇವತ್ತೆಲ್ಲ ಬರೀ ಹಿಂದೆ 2-3 ವರ್ಷದಲ್ಲೂ ಕೂಡ ಇಂಥ ಒಂದು ಹಗರಣಗಳಿರ್ಬೋದು ಅಥವಾ ಏನೋ ಒಂದು ಈ ರೀತಿಯ ಸ್ಕ್ಯಾಮ್ಗಳು ಆಚೆ ಬರ್ತಾ ಇರೋದು ನಿಜವಾಗ್ಲೂ ಭಾಳ ದುಃಖವಾದದ್ದು. ಇಂಥದ್ದು ಮೂಡ ಇರೋದು ಕಾರಣವೇ ನಮ್ಮ ಮೈಸೂರಿನ ನಾಗರಿಕರಿಗೆ ಅವ್ರಿಗೆ ಒಂದು ಒಳ್ಳೆಯ ವ್ಯವಸ್ಥೆ ಕೊಡಬೇಕು, ಇರೋಕ್ಕೆ ಜಾಗ ಕೊಡಬೇಕು, ಸೈಟ್ ಅಲಾಟ್ಮೆಂಟ್ ಕರೆಕ್ಟಾಗಿ ಆಗಬೇಕು ಉದ್ದೇಶದಿಂದ ಇರೋದು. ಸೊ ಅದಕ್ಕಾಗಿ ಆ ಉದ್ದೇಶದಿಂದ ಅವ್ರು ಕೆಲಸ ಮಾಡಬೇಕು. ಅದಕ್ಕೆ ತಕ್ಕಂತೆ ನಾವು ಯಾವ ರೀತಿ ಅವರ ಅದರಲ್ಲಿ ಯಾವ ರೀತಿ ನಾಯಕತ್ವದ ಒಂದು ಪೊಸಿಷನ್ಸನ್ನು ಏನು ಕೊಡಬೇಕು ಅದನ್ನು ಕೂಡ ರಿವ್ಯೂ ಮಾಡಬೇಕಾಗಿದೆ. ಸರ್, ಮೈಸೂರು ಮಹಾರಾಜರು ಬಡವರು ಸೈಟ್ ಕೊಡಬೇಕು ಅಂತ ಇಟ್ಟಿದ್ದು ಬರೀ ಶ್ರೀಮಂತರು ಪಾಲಾಗ್ತಾ ಇದೆ. ಏಕೆಂದರೆ ನೆಕ್ಸ್ಟ್ ಮೂಡ ಮೀಟಿಂಗ್ ನೀವು ಅಟೆಂಡ್ ಆಗ್ಬಿಟ್ಟು ಏನಾದ್ರು ಸ್ವಲ್ಪ ಅದಕ್ಕೇನಾದ್ರು ಇಲ್ಲ, ಆ ಇಶ್ಯೂನ ಡೆಫಿನೆಟಾಗಿ ನಾವು ಮಂಡಿಸ್ತೀವಿ. ಮೂಡ ಏನು ಮೂಲ ಉದ್ದೇಶ ಇದೆ ಅದರೊಂದಿಗೇ ನಾವು ಮುಂದುವರಿಬೇಕು ಅಂತ ನಾವು ಮಂಡಿಸ್ತೀವಿ.